ಮಣ್ಣ ಹನುಮಂತನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಆತ್ಮೀಯ ಸ್ನೇಹಿತರು, ಪ್ರಥಮವಾಗಿ ಬಿ ಹನುಮಂತಯ್ಯನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ, ತಾವುಗಳು ಇದೇ ಗ್ರಾಮದಲ್ಲಿ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಾಮಾನ್ಯ ಕಾರ್ಯದರ್ಶಿಗಳಾಗಿ ಹಂಗೆ ಹಂತ ಹಂತವಾಗಿ ಇವತ್ತಿನ ದಿವಸ ಎಲ್ಲಿ ಬೆಂಗಳೂರಿನಲ್ಲಿ ಎಷ್ಟೋ ಅಂತ ನನಗೂ ಗೊತ್ತಿಲ್ಲ, ಎಷ್ಟು ಸಹಕಾರ ಸಂಘದಲ್ಲೂ ಕೂಡ ಅವರು ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ಹಾಗೆ ನಮ್ಮ ಬೆಂಗಳೂರು BDC ಬ್ಯಾಂಕಿನ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ, ಹಾಲಿ ನಿರ್ದೇಶಕರಾಗಿ, ಅವರು ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಹಾಲಿ ಬೆಂಗಳೂರು ದಕ್ಷಿಣ ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೂಡ ಅವರಿಗೆ ಮುಡಿಯಲ್ಲಿ ಸೇರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಇನ್ನೂ ಉನ್ನತ ಹುದ್ದೆಗೆ ಹೋಗಲಿ ಮತ್ತು ನಮ್ಮೂರಿಗೆ ಅವರ ಕಡೆಯಿಂದ ಹೆಚ್ಚಿನ ಸೇವೆ ಲಭಿಸಲಿ ಅಂತ ನಾನು ಕೂಡ ನಮ್ಮ ತಾಯಿ ಗ್ರಾಮದೇವತೆ ಮಾರಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಅವರಿಗೆ ಮತ್ತೊಮ್ಮೆ ಸಾರಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ವ್ಯವಸಾಯ ಸೇವಾ ಸಹಕಾರ ಸಂಘ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು, ಎಲ್ಲ ಸಾರ್ವಜನಿಕರು ಕೂಡ ಮತ್ತು ಹುಟ್ಟುಹಬ್ಬವನ್ನು ನಮ್ಮ ಸಹಕಾರ ಸಂಘ ಆಚರಿಸ್ತಾ ಇದ್ದಾರೆ. ನಾನು ಯಾವತ್ತೂ ಕೂಡ ಸರಳವಾಗಿ ನಾನು ಹುಟ್ಟುಹಬ್ಬವನ್ನು ಆಚರಿಸ್ಕೊತೀನಿ. ನಮ್ಮ ಮನೆ ದೇವರಾದ ಆಂಜನೇಯ ಸ್ವಾಮಿ ಮತ್ತು ಮಾರಮ್ಮ ಸ್ವಾಮಿಗೆ ಪೂಜೆ ಮಾಡಿಸಿ, ನಮ್ಮ ತಂದೆ ತಾಯಿ ಫೋಟೋ ಪೂಜೆ ಮಾಡಿ ನಾನು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀನಿ. ಅದಕ್ಕೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಮತ್ತು ನಮ್ಮ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತು ಅನೇಕ ಸಂಘ ಸಂಸ್ಥೆಗಳು ನನ್ನ ಕರೆದಿದ್ದಾರೆ. ಕೆಲವು ಕಡೆ ಹೋಗಲೇಬೇಕಾಗ್ತದೆ, ಯಾಕಂದರೆ ಜಾಸ್ತಿ ಪರಿಚಯಿತ ಸ್ನೇಹಿತರಿರೋದ್ರಿಂದ ಎಲ್ಲ ಕಡೆ ಹೋಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ನಮ್ಮ ಸ್ನೇಹಿತರಿಗೆ ಧನ್ಯವಾದವನ್ನು ಹೇಳುತ್ತೆ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ